ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಏನು RCB ಓನರ್ಶಿಪ್ ರಿಲೇಟೆಡ್ ಅಪ್ಡೇಟ್ ಗೊತ್ತಾ ಇಲ್ವಲ್ಲ? ಏನೋ ಅವಾಗೆಲ್ಲ ಸಾಲಿಡ್ ಆಗಿ ಸೌಂಡ್ ಮಾಡಿದೆ, ಓನರ್ಶಿಪ್ ಚೇಂಜ್ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ. ಏನು ಅಪ್ಡೇಟ್ ಇಲ್ವಲ್ಲ ಮಾಮ್ ಅದ್ರ ರಿಲೇಟೆಡು? ಏನು ಕತೆ ನಿಂದು ಅಂತ ಸ್ವಲ್ಪ ಜನ ಅವಾಗ ಕೇಳ್ತಾ ಇರ್ತಾರೆ, ಓನರ್ಶಿಪ್ ಚೇಂಜ್ ಆಯ್ತಾ ಅಂತ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಾರೆ, ಇವಾಗ ಒಂದು ಸಾಲಿಡ್ ಅಪ್ಡೇಟ್ ಬರ್ತಿದೆ. ಯಾವುದೇ ಪ್ರೂಫ್ ಇಲ್ದಂಗೆ ಮಾತಾಡೋಕೆ ಹೋಗ್ಬಾರ್ದು. ಇವಾಗ ಪ್ರೂಫ್ ಇಟ್ಕೊಂಡೇ ಮಾತಾಡ್ತಾ ಇದ್ದೀವಿ. RCB ಓನರ್ಶಿಪ್ ಚೇಂಜ್ ರಿಲೇಟೆಡು ಒಂದು ಸ್ವಲ್ಪ ಅಪ್ಡೇಟ್ಗಳು ಬರ್ತಾ ಇದೆ, ಈಗೀಗ ಬರ್ತಾ ಇದೆ. ಮಧ್ಯದಲ್ಲಿ ಸ್ವಲ್ಪ ಕೆಳಗಡೆ ಹೊರಟೋಗ್ಬಿಟ್ಟಿತ್ತು, ಅಪ್ಡೇಟ್ಸ್ ಏನೂ ಬರ್ತಾ ಇರಲಿಲ್ಲ. ಈ ಆಕ್ಷನ್ನು ಅದು ಇದು ಅದ್ರ ಮುಂದೆ ಇವಾಗ ನೋಡಿ RCB ಸ್ಟ್ಯಾಂಪೇಡ್ ಕೇಸ್ದು ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಮ್ದು ಇದ್ರ ಮುಂದೆ RCB ಓನರ್ಶಿಪ್ ಶಿಫ್ಟ್ ಅನ್ನೋದು ಒಂಥರ ಕೆಳಗಡೆ ಹೊರಟೋಗ್ಬಿಟ್ಟಿತ್ತು. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ, ಅದಾಟ್ ಪುನಾವಾಲಾ ಮತ್ತೆ ಇವಾಗ ಸಾಲಿಡ್ ಆಗಿ ಸೌಂಡ್ ಮಾಡಿದ್ದಾರೆ. ಇವ್ರು ಮುಂಚೆನೂ ಕೂಡ ಸೌಂಡ್ ಮಾಡಿದ್ರು, ಒಂದು 6 ತಿಂಗಳಿಂದನೂ ಕೂಡ ಟ್ವೀಟ್ನ ಮಾಡಿದ್ರು, RCBಗೆ ಸಾಲಿಡ್ ಬಿಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸೆರಮ್ ಇನ್ಸ್ಟಿಟ್ಯೂಟ್ ಇಂಡಿಯಾ ಇವರು ಓನರ್ ಇವರು. ಸೊ ಇವರು ಇನ್ನೂ ಒಂದು ಅಪ್ಡೇಟ್ನು ಕೂಡ ಇವಾಗ ಕೊಟ್ಟಿದ್ದಾರೆ. ಇವಾಗ ಸಾಲಿಡ್ ಆಗಿ ಮತ್ತೆ ಸೌಂಡ್ ಮಾಡ್ತಾ ಇದ್ದಾರೆ. ಇನ್ನು ಬರೋವಂಥ ಫ್ಯೂ ಮಂತ್ಸಲ್ಲಿ ನಾವು RCBಗೆ ಖಂಡಿತ ಬಿಡ್ ಮಾಡೇ ಮಾಡ್ತೀವಿ. ಒನ್ ಆಫ್ ದ ಬೆಸ್ಟ್ ಫ್ರಾಂಚೈಸ್ IPL ಯಾವುದು ಅಂದ್ರೆ ಅದು RCB. ಅದಕ್ಕೆ ನಾವು ಖಂಡಿತ ಸಾಲಿಡ್ ಬಿಡ್ನ ಇಟ್ಕೊಂಡಿದ್ದೀವಿ, ಮಾಡೇ ಮಾಡ್ತೀವಿ ಅಂತ ಇವಾಗ ಅಫಿಷಿಯಲ್ ಕನ್ಫರ್ಮೇಷನ್ ಅವರ ಟ್ವಿಟರ್ ಅಕೌಂಟಲ್ಲಿ, ಎಕ್ಸ್ ಅಕೌಂಟಲ್ಲಿ ಹಾಕಿದ್ದಾರೆ. ಸೊ ಇದು ಬರ್ತಾ ಇರೋಂಥ ಸೂಪರ್ ಫ್ರೆಶ್ ಅಪ್ಡೇಟು. ಅವಾಗ ಬಂದಿದ್ದ ಅಪ್ಡೇಟು ಕೂಡ ಅದೇನೆ, ಇವಾಗ ಬರ್ತಿರೋ ಅಪ್ಡೇಟ್ ಕೂಡ ಅದೇನೆ. ಪೂನಾವಾಲಾ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ RCBನ ಅಂತ. ಅಂದರೆ ಮೇಯ್ನಾಗಿ ಇವರೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ. ಅವ್ರನ್ನ ಬಿಟ್ಟಿಲ್ಲ RCBನ, ಬ್ಯಾಕ್ ಫುಟಲ್ಲೂ ಕೂಡ ಹೋಗಿಲ್ಲ. ಸುಮಾರು ಗ್ರೂಪ್ಸ್ಗಳ ಹೆಸರುಗಳಂತೂ ಬಂದು, ಇವ್ರದ್ದು ಅದಾನಿ ಅವ್ರದ್ದು ಬಂತು, ಜೊತೆಗೆ ಈ ಕಡೆ ಮಣಿಪಾಲ್ ಅವ್ರದ್ದು ಬಂತು, ಇನ್ನು ಹೊಂಬಾಳೆ ಅವ್ರದ್ದು ಬಂತು, ಇನ್ನು ಮಧ್ಯದಲ್ಲಿ ಯಾವುದ್ಯಾವುದೋ ಜಿರೋದಾ ಅವ್ರದ್ದು ಬಂತು, ಇನ್ನು ಎಷ್ಟೆಷ್ಟೋ ಗ್ರೂಪ್ಸ್ಗಳದ್ದು ಹೆಸರು ಬಂತು. ಬಟ್ ಯಾರು ಕನ್ಸಿಸ್ಟೆನ್ಸಿನ ತೋರಿಸ್ತಾ ಇಲ್ಲ. ಆ್ಯಂಡ್ ಯಾರು ಕೂಡ ಅಫಿಷಿಯಲ್ ಆಗಿ ಈ ಥರ ಬಂದ್ಬಿಟ್ಟು ಹೇಳೋದಕ್ಕೆ ರೆಡಿ ಇಲ್ಲ. ನಾವು ಬಿಡ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ RCBಗೆ. RCB ಒನ್ ಆಫ್ ದ ಬೆಸ್ಟ್ ಫ್ರಾಂಚೈಸಿ, ನಾವು ಅದನ್ನು ತಗೊಳ್ಳೋದಕ್ಕೆ ಸ್ವಲ್ಪ ಮುಂದೆ ಇದ್ದೀವಿ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಇವರೊಬ್ಬರೇ ಪೂನಾವಾಲಾ ಅವರು ಮಾತ್ರ ಅವತ್ತಿಂದನೂ ಕೂಡ ಅಷ್ಟೇ ಒಂದು 6 ತಿಂಗಳಿಂದ ಟ್ವೀಟ್ ಮಾಡ್ತಾನೆ ಇದ್ದಾರೆ. ಅಂದರೆ ಮಾಡ್ತಾನೆ ಇದ್ದಾರೆ, ಒಂದು 2 ಟ್ವೀಟ್ನ ಮಾಡಿದ್ದಾರೆ. ಇವಾಗ ರೀಸೆಂಟಾಗಿ ಕೂಡ ಒಂದು ಟ್ವೀಟ್ನ ಹಾಕಿರೋದ್ರಿಂದ ಅಪ್ಕಮಿಂಗ್ ಫ್ಯೂ ಮಂತ್ಸ್ ಏನಿದೆ, ಸೊ ಈ ಮಂತ್ಸ್ ಕ್ರೂಷಿಯಲ್ ಆಗಿರುತ್ತೆ. ನಾವೊಂದು ಮೈಂಡ್ ಸೆಟ್ಟಲ್ಲಿ ಇದ್ದೀವಿ, RCBನ ಬೈ ಮಾಡಬೇಕು ಅಂತ, ಖಂಡಿತ ಬಿಡ್ ಮಾಡೇ ಮಾಡ್ತೀವಿ, ಒಂದು ತೊಗೊಳ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಸೊ ಹೆಚ್ಚು ಕಮ್ಮಿ ಇವರೇ ತೊಗೊಬೋದು ಅಂತ ಅನ್ನಿಸ್ತಾ ಇದೆ. ಇವಾಗ ಸಿಕ್ಕಾಪಟ್ಟೆ ಫೇಕ್ ರಿಪೋರ್ಟ್ಸ್ಗಳೆಲ್ಲ ಬರ್ತಾ ಇದೆ. ಅನುಷ್ಕಾ ಶರ್ಮಾ ಅವರು ಅಷ್ಟು ಪರ್ಸೆಂಟು RCBದು ಓನ್ ಮಾಡ್ತಾರಂತೆ, ಸ್ಟಾಕ್ಸ್ನ ತೊಗೊಬೇಕು ಅಂತ ಅನ್ಕೊಂಡಿದ್ದಾರಂತೆ, ಇಷ್ಟು ಪರ್ಸೆಂಟ್ ತೊಗೊಬೇಕು ಅಂದ್ಕೊಂಡಿದ್ದಾರಂತೆ, ಹಂಗಂತೆ ಹಿಂಗಂತೆ. ಇವೆಲ್ಲ ಬೇಸ್ಲೆಸ್ಸು. ಯಾವುದೋ ಒಂದು ಏನು ಹೇಳ್ತಾರೆ, ಅವರೇ ಹೇಳಿರುವಂಥದ್ದು ಅಲ್ಲ, ಎಲ್ಲೂ ಒಂಥರ ಅವರೇ ಸೃಷ್ಟಿ ಮಾಡಿರೋದು ಅಂತ ಹೇಳ್ಬೇಕು. ಯಾಕಂದರೆ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಈ ಕಡೆ ನೋಡಿ ಪೂನಾವಾಲಾ ಅವರೇ ಹೇಳ್ತಾ ಇದ್ದಾರೆ, ನಾನು ಬಿಡ್ ಮಾಡಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ. ಸೆರಮ್ ಇನ್ಸ್ಟಿಟ್ಯೂಟ್ ಅವರೇ ಹೇಳ್ತಿದ್ದಾರೆ, ನಾನು ಬಿಡ್ ಮಾಡಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ RCBನ ಅಂತ. ಸೊ ಈ ಥರ ಬಂತು ಅಂತಂದಾಗ, ಅನುಷ್ಕಾ ಶರ್ಮಾ ಅವ್ರು ಹೇಳ್ತು ಅಂತಂದಾಗ, ನಾನು ಇಷ್ಟು ಪರ್ಸೆಂಟ್ ತೊಗೊಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತು ಅಂದಾಗ ನಾವು ಕನ್ಸಿಡ್ರೇಷನ್ಗೆ ತೊಗೋಬೋದು. ಅಥವಾ ಯಾರು ರಣಬೀರ್ ಕಪೂರ್ ತೊಗೊಬೇಕು ಅಂತ ಅನ್ಕೊಂಡಿರುವಂಥ ಒಂದು ಇಷ್ಟು ಪರ್ಸೆಂಟು, ಅವ್ರು ಯಾರೋ ಆಕ್ಟ್ರೆಸ್ ತೊಗೋಬೇಕು ಅಂತ ಅನ್ಕೊಂಡಿರೋ ಇಷ್ಟು ಪರ್ಸೆಂಟು, ಅವೆಲ್ಲ ಬೇಸ್ಲೆಸ್. ಸುಮ್ಮನೆ ಮಾತಾಡಿ ಏನು ಯೂಸ್ ಇಲ್ಲ. ಇವಾಗ ಹೊಂಬಾಳೆ ಫಿಲಮ್ಸ್ ತೊಗೊಬೇಕಂತ ಅನ್ಕೊಂಡಿದ್ರಂತ ಒಂದು ಇಷ್ಟು ಪರ್ಸೆಂಟು ಅಂತಂದ್ರೆ ಅದೆಲ್ಲ ಬೇಸ್ಲೆಸ್ಸು. ಈ ಥರ ಏನಾದ್ರು ವ್ಯಾಲಿಡ್ ಪ್ರೂಫ್ ಬಂತು ಅಂತಂದಾಗ ಹೇಳ್ಬೋದು, ಈ ಥರ ಬಿಡ್ ಮಾಡೋದಕ್ಕೆ ರೆಡಿ ಆಗ್ತಾವ್ರೆ ಇವರು, 100% ಬಿಡ್ ಮಾಡೇ ಮಾಡ್ತಾರೆ ಅಂತ. ಈ ಥರ ಕನ್ಫರ್ಮೇಷನ್ ಸಿಕ್ತು ಅಂದಾಗ ಹೇಳ್ಬೋದು ಅಷ್ಟೇ. ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ, DRGO ಅವ್ರು ಏನಿದ್ದಾರೆ RCBನ ಓನ್ ಮಾಡುವಂಥವ್ರು, ನೋಡಿರೋ ಹಾಗೇನೆ ನೀವು ಅವ್ರ ಆಕ್ಷನಿಗೆ ಬಂದಿರಲಿಲ್ಲ. ಓನರ್ಸ್ ಹೇಳ್ತಿರೋದು WPL ಆಕ್ಷನ್ಗೂ ಬಂದಿರಲಿಲ್ಲ, ಜೊತೆಗೆ IPL ಆಕ್ಷನ್ಗೂ ಕೂಡ ಬಂದರೆ. ಎಲ್ಲ ಸಲ ಓನರ್ಸ್ ಬರೋವಂಥವ್ರು, ಓನರ್ಸ್ ಜೊತೆಗೆ ಎಲ್ಲ ಬರೋರು, ಸಪೋರ್ಟ್ ಸ್ಟಾಫು, ಕೋಚು, ಅವರು ಇವರು ಎಲ್ಲ ಬರೋವಂಥವ್ರು. ಓನರ್ ಬಂದಿರಲಿಲ್ಲ ಈ ಸಲ, 2 ಆಕ್ಷನ್ಗೂ ಕೂಡ ಬಂದಿರಲಿಲ್ಲ. ಯಾಕೆಂದರೆ ಓನರ್ಶಿಪ್ ಚೇಂಜ್ ಆಗ್ತಿದೆ ಅಂತ ಅವ್ರಿಗೂ ಕೂಡ ಗೊತ್ತು, ಅದಕ್ಕೋಸ್ಕರ ಅವರು ಬಂದಿರಲಿಲ್ಲ. ಜೊತೆಗೆ ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ, ಸ್ಟ್ರಾಟಜಿಕ್ ರಿವ್ಯೂಲ್ ಇದೆಯಂತೆ RCB. ಇದನ್ನು ಸೆಬಿಗೂ ಕೂಡ ಇವರು ಹೇಳಿದ್ದಾರೆ. ಸೊ ಸೆಬಿಗೆ ಹೇಳಿರೋದ್ರಿಂದ ಸ್ಟ್ರಾಟಜಿಕ್ ರಿವ್ಯೂ ಪ್ರೋಸೆಸ್ ಏನಿದೆ, ಇದು ಮಾರ್ಚ್ 31ರಲ್ಲಿ ಇದು ಅಂತ್ಯ ಆಗಬಹುದು ಅನ್ನೋ ಥರ ಇದೆ. ಸೊ ಏನಿದ್ರು ಕೂಡ ಓನರ್ಶಿಪ್ ಶಿಫ್ಟು ಚೇಂಜು ಏನೇ ಆದ್ರೂ ಕೂಡ ಮಾರ್ಚ್ ಆದ ನಂತರನೇ ಆಗೋದು. ಇವಾಗಲೇ ಪಟ್ಟಣಗೆ ಚೇಂಜ್ ಆಗೋಗ್ಬಿಡುತ್ತೆ, ಇವಾಗಲೇ ಬಿಡ್ ಮಾಡ್ಬಿಟ್ಟು ಪಟ್ಟಣಕ್ಕೆ ತೊಗೊಂಡ್ಬಿಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಅವರೇ ಹೇಳಿದಾರಲ್ಲ, ಪೂನಾವಾಲಾ ಅವರೇ ಹೇಳಿದ್ದಾರೆ, ಇನ್ ಕಮಿಂಗ್ ಫ್ಯೂ ಮಂತ್ಸಲ್ಲಿ ಅಂತ ಹೇಳಿದ್ದಾರೆ. ಏನು ಇವಾಗಲೇ ಪಟ್ಟಣಕ್ಕೆ ಬಿಡ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿಲ್ಲ ಅವರು. ಇನ್ ಕಮಿಂಗ್ ಫ್ಯೂ ಮಂತ್ಸಲ್ಲಿ, ಇವಾಗ ಪಟ್ಟಣಕ್ಕೆ ಚೇಂಜ್ ಆಗೋದಿಲ್ಲ ಓನರ್ಶಿಪ್ಪು. ಏನಿದ್ರು IPL ಸ್ಟಾರ್ಟ್ ಆದ ನಂತರ ಆಗುತ್ತೆ, ಅಥವಾ IPL ಮುಗ್ದಾದ ನಂತರನೇ ಈ ಓನರ್ಶಿಪ್ ಚೇಂಜ್ ಅನ್ನೋದು ಆಗೋದು. ಇದು 1 ವರ್ಷದಿಂದ ಸೌಂಡಲ್ಲಿರೋದು. RCB ಆಲ್ಮೋಸ್ಟ್ ಗೆದ್ದಾಗಿಂದನೂ ಕೂಡ ಓನರ್ಶಿಪ್ ಚೇಂಜ್, ಇವಾಗ ಸ್ಟ್ಯಾಂಪೇಡ್ ಕೇಸು ಅದು ಇದೆಲ್ಲ ಆಯಿತು, ಅವಾಗಿಂದನೂ ಕೂಡ ಇದು ಸೌಂಡಲ್ಲಿದೆ. RCB ಓನರ್ಶಿಪ್ ಚೇಂಜ್ ಆಗಬೇಕು ಅಂತ ಅನ್ಕೊಂಡಿದೆ, ಅದು ಇದು ಅಂತ. ಬಟ್ ಇದನ್ನ ಪ್ರೊಸೆಸ್ ಕಂಪ್ಲೀಟ್ ಆಗಿಲ್ಲ, ಸಿಕ್ಕಾಪಟ್ಟೆ ಲ್ಯಾಗ್ ಆಗ್ತಿದೆ, ಸಿಕ್ಕಾಪಟ್ಟೆ ಡಿಲೇ ಆಗ್ತಾ ಇದೆ. ಸೊ ಇದಕ್ಕೆ ಕಾರಣ ಏನು ಅಂತಂದರೆ, RCB ಇವಾಗ ಸ್ಟ್ರಾಟಜಿಕ್ ರಿವ್ಯೂ ಅಲ್ಲಿ ಏನೋ ಇದಾರಂತೆ. ಅಂದರೆ ಇರುತ್ತಲ್ಲಪ್ಪ, ಅವ್ರ ಬಿಸ್ನೆಸ್ನ ಯಾವ ಥರ ತೊಗೊಂಡೋಗ್ಬೇಕು RCBನ ಸೇಲ್ ಮಾಡಾದ್ಮೇಲೆ. ಸೊ ಈ ಥರ ಎಲ್ಲ ಇರ್ತಾವಲ್ಲ. ಸೊ ಜೊತೆಗೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಆ್ಯಕ್ಚುಯಲ್ ಎಕ್ಸ್ಪೆಕ್ಟೆಡ್ ಎಷ್ಟಿದೆ, ಇವ್ರಿಗೆ ಬೇಕಾಗಿರೋದು ಎಷ್ಟಿದೆ, ಮಾರಬೇಕಾ ಮಾರಬಾರ್ದಾ, ಅಂದರೆ ಮಾರಬೇಕು ಅಂತ ಫಿಕ್ಸ್ ಆಗಿದ್ದಾರೆ, ಎಷ್ಟು ಕೊಡಬೇಕು
ಅನ್ನೋದು ರಿವ್ಯೂ ಪ್ರೋಸೆಸ್ ಏನಿರುತ್ತೆ ಸೊ ಅದರಲ್ಲಿದ್ದಾರೆ. ಸೊ ವೆಯ್ಟ್ ಮಾಡಬೇಕಾಗುತ್ತೆ. ಮಾರ್ಚ್ ಆದ ನಂತರ, ಏಪ್ರಿಲ್ ಅಥವಾ ಅದಾದ ನಂತರ ನಾವು ನೋಡ್ಬೋದು ಓನರ್ಶಿಪ್ ಚೇಂಜ್ನ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಇದಿಷ್ಟು ಆಗಿತ್ತು RCB ಓನರ್ಶಿಪ್ ಚೇಂಜ್ ರಿಲೇಟೆಡ್ ಅಪ್ಡೇಟು. ಪೂನಾವಾಲಾ ಮುಂದೆ ಇದ್ದಾರೆ.